ನಿಮ್ಗೆ ಪೈಲ್ಸ್ ಟ್ರೀಟ್ಮೆಂಟ್ ಆಗಿದ್ರು ಮತ್ತೆ ಪೈಲ್ಸ್ ಪ್ರಾಬ್ಲಮ್ ಆಗಿದ್ಯಾ? ಇದು ಏನಕ್ಕಾಗತ್ತೆ? ಪೈಲ್ಸ್ ಇರೋರ್ಗೆ ಬೇರೆ ಬೇರೆ ತರ ಲಕ್ಷಣಗಳು ಬಂದಿರತ್ತೆ. ಕೆಲವ್ರಿಗೆ ನೋವು ಆಗುತ್ತೆ, ಕೆಲವರಿಗೆ ಬ್ಲೀಡಿಂಗ್ ಆಗುತ್ತೆ, ಕೆಲವರಿಗೆ ಮಾಂಸ ತರ ಆಚೆ ಬರುತ್ತೆ. ಬಟ್ ಸಾಮಾನ್ಯವಾಗಿ ನೀವು ತೋರಿಸ್ಕೊಳ್ಳೋವಾಗ ಅದು ಕಾರಣ ಏನು ಅಂತ ಕರೆಕ್ಟ್ ಆಗಿ ಹುಡುಕಿರೋದಿಲ್ಲ. ಸೊ ಏನಾಗುತ್ತೆ, ಆಚೆ ಏನಾರೋ ಸ್ವೆಲ್ಲಿಂಗ್, ಈಗ ಇಂಟರ್ನಲ್ ಎಕ್ಸ್ಟರ್ನಲ್ ಪೈಲ್ಸ್ ಇರುತ್ತೆ. ನಿಮ್ಗೆ ಎಕ್ಸ್ಟರ್ನಲ್ ಪೈಲ್ಸ್ ಪ್ರಾಬ್ಲಮ್ ಇರುವಾಗ ನಿಮ್ಗೆ ಅನಗತ್ಯವಾಗಿ ಇಂಟರ್ನಲ್ ಪೈಲ್ಸ್ ಟ್ರೀಟ್ಮೆಂಟ್ ಮಾಡಿದ್ರೆ ಅಥವಾ ಆಪರೇಷನ್ ಮಾಡಿದ್ರೆ ಖಂಡಿತ ಮುಂದೆ ಅದು ಮತ್ತೆ ಬರೋ ಸಾಧ್ಯತೆ ಇರುತ್ತೆ. ಇನ್ ಕೆಲವು ಸಲ ಅದು ಪೈಲ್ಸ್ ಅನ್ನೋ ಪ್ರಾಬ್ಲಮೇ ಇರಲ್ಲ, ಒಳಗಡೆ ಬೇರೆ ಇನ್ಫೆಕ್ಷನ್ ಆಗಿರುತ್ತೆ, ಸಣ್ಣ ಆಪ್ಸಸ್ ಅಥವಾ ಇನ್ಫೆಕ್ಟೆಡ್ ಫಿಶರ್ ಆಗಿರುತ್ತೆ. ಈ ತರ ಪರಿಸ್ಥಿತಿಯಲ್ಲಿ ಪೈಲ್ಸ್ಗೆ ಆಪರೇಷನ್ ಮಾಡಿದ್ರೆ ಅಥವಾ ಪೈಲ್ಸ್ಗೆ ಟ್ರೀಟ್ಮೆಂಟ್ ಕೊಟ್ಟಿದೆ ಮತ್ತೆ ಇನ್ಫೆಕ್ಷನ್ ಏನು ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೆ ಅದು ಖಂಡಿತ ಮತ್ತೆ ಬರೋ ರಿಸ್ಕ್ ಇರುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂದ್ರೆ ಆ ಪೈಲ್ಸ್ ಆಗಿರೋ ಕಾರಣ ಏನು ಅಂತ ನಾವು ನೋಡ್ಲೇಬೇಕು. ಪೈಲ್ಸ್ ಟ್ರೀಟ್ಮೆಂಟ್ ಮಾಡಿದೆ, ಬಟ್ ಪೈಲ್ಸ್ ಯಾಕಾಯ್ತು ಅನ್ನೋ ಕಾರಣನ ಹುಡುಕಿಲ್ಲ, ಅದನ್ನ ಸರಿ ಮಾಡಿಲ್ಲ ಅಂದ್ರೆ ಖಂಡಿತ ಅದು ಮತ್ತೆ ಮತ್ತೆ ಬರೋ ಸಾಧ್ಯತೆ ಇದೆ. ಸೊ ನಿಮಗೆ ಪೈಲ್ಸ್ ತೊಂದರೆ ಇದ್ರೆ ಸರಿಯಾದ ಸೆಂಟರ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಡಿ. ಅದು ಪೈಲ್ಸೇ ಹೌದಾ ಅಲ್ವಾ, ಮತ್ತೆ ಆ ಪೈಲ್ಸ್ ಬಂದಿದ್ದಕ್ಕೆ ಕಾರಣ ಏನು ಅಂತ ತೀರ್ಮಾನ ಮಾಡಿದ್ಮೇಲೆ ನೆಕ್ಸ್ಟ್ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಆಪರೇಷನ್ ಮಾಡಿಸ್ಕೊಳ್ಳಿ. ಇದರಿಂದ ನೀವು ಪೈಲ್ಸ್ನ ಮತ್ತೆ ಮತ್ತೆ ಬರೋದನ್ನ ತುಂಬಾ ಆಸಾನವಾಗಿ ತಡಿಬಹುದು.